ಹಾಗಂತ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಹೋಗಿದ್ಯಾ? ಇದಕ್ಕೆ ಉತ್ತರ ನೋ ವೇ, ಚಾನ್ಸೇ ಇಲ್ಲ ಅಂತಿವೆ ವಿಧಾನಸೌಧದ ಕಾರಿಡಾರ್ಗಳು. ಇದಕ್ಕೆ ಇಂಬು ಕೊಡುವಂತೆ ಇವತ್ತು ಕೂಡ ಒಂದಷ್ಟು ಘಟನೆಗಳು ನಡೆದಿದೆ. ಅದರಲ್ಲೂ ನಿನ್ನೆ ಮಂಗಳೂರಿನಲ್ಲಿ ನಡೆದಂತ ಕಾರ್ಯಕ್ರಮ ಸಿದ್ದರಾಮಯ್ಯನವರ ಅಹಿಂದ ಶಕ್ತಿಯನ್ನ ಮತ್ತೊಮ್ಮೆ ಸಾಬೀತು ಮಾಡಿದೆ. ಸಿದ್ದರಾಮಯ್ಯ ಪರ ಹರಿಪ್ರಸಾದ್ ಅವರು ನಿಂತಿರೋದು ಸಿಎಂಗೆ ಬಲ ಕೊಟ್ಟಿದೆ ಕೂಡ. ಹಾಗಾದ್ರೆ ಏನಿದು ಹರಿರಾಮ ತಂತ್ರ? ಬನ್ನಿ ತೋರಿಸ್ತೀವಿ. ದೆಹಲಿಯಿಂದ ಡಿಕೆ ಬೆಂಗಳೂರಿಗೆ ವಾಪಸ್, ದೆಹಲಿಗೆ ಹಾರಿದ ಹರಿಪ್ರಸಾದ್. ಸಂಪುಟ ಸಭೆ ಬಳಿಕ ಸಚಿವರ ಜೊತೆ ಸಿದ್ದರಾಮಯ್ಯ ಪ್ರತ್ಯೇಕ ಮೀಟಿಂಗ್. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯರನ್ನ ಬದಲಾಯಿಸಿದ್ರೆ ದಂಗೆ ಎಂದ ವಾಟಾಳ್. ಬದಲಾವಣೆ ಮಾಡಿದರೆ ಇಡೀ ರಾಜ್ಯದಲ್ಲಿ ದಂಗೆ ಹೇಳ್ತಾರೆ ಜನ. ದಂಗೆ, ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡಿದ್ರೆ ಜನರೇ ದಂಗೆ ಹೇಳ್ತಾರೆ ಅಂತ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೈ ಮನೆಯ ಪಟ್ಟದಾಟಕ್ಕೆ ಬ್ರೇಕ್ಫಾಸ್ಟ್ ಮೂಲಕ ಬ್ರೇಕ್ ಹಾಕಲಾಗಿದೆ ಎನ್ನುವಾಗಲೇ ತೆರೆ ಮರೆಯಲ್ಲಿ ಬೇರೆ ಬೇರೆ ಬೆಳವಣಿಗೆ ನಡೀತಿವೆ. ಹಾಗಿದ್ರೆ ಇಂದು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿದ್ದೇನು ಬನ್ನಿ ತೋರಿಸ್ತೀವಿ ನೋಡಿ. ಸ್ನೇಹಿತರ ಕುಟುಂಬದ ಮದುವೆಯಲ್ಲಿ ಭಾಗಿಯಾಗಲು ದೆಹಲಿಗೆ ತೆರಳಿದ್ದ ಡಿಸಿಎಂ ಡಿಕೆ ಇಂದು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಇಂದು ಸಿಎಂ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಇಬ್ಬರೂ ಒಂದೇ ಹಾರಕ್ಕೂ ಕೊರಳೊಡ್ಡಿದ್ದಾರೆ. ಹೀಗಿರುವಾಗಲೇ ನಿನ್ನೆ ಸಿಎಂ ಪರ ಅಹಿಂದ ಪವರ್ ಶೋ ಮಾಡಿದ್ದ ಬಿಕೆ ಹರಿಪ್ರಸಾದ್ ದೆಹಲಿಗೆ ತೆರಳಿದ್ದಾರೆ. ಕಳೆದ ಬಾರಿ ಹರಿಪ್ರಸಾದ್ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿದ್ರು. ಈ ಸಲದ ಭೇಟಿ ಖಾಸಗಿಯೋ ಅಥವಾ ಪಕ್ಷದ್ದೋ ಅನ್ನೋದು ಗೊತ್ತಾಗಬೇಕಿದೆ. ಆದ್ರೆ ನಿನ್ನೆ ಸಿಎಂ ಪರ ರವಾನಿಸಿದ ಸಂದೇಶ ಬೇರೆಯೇ ಆಗಿದೆ. ನಿನ್ನೆ ಮಂಗಳೂರಿನಲ್ಲಿ ನಾರಾಯಣಗುರು ಮತ್ತು ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಅಹಿಂದ ನಾಯಕರ ದಂಡೇ ಹರಿದು ಬಂದಿತ್ತು. ಸಚಿವ ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಜಮೀರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಬಿಕೆ ಹರಿಪ್ರಸಾದ್ ಸೇರಿದಂತೆ ಅಹಿಂದ ನಾಯಕರು ಒಂದೇ ವೇದಿಕೆಗೆ ಬರುವ ಮೂಲಕ ವಿ ಆರ್ ವಿತ್ ಸಿದ್ದರಾಮಯ್ಯ ಎನ್ನುವ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ. ಆದರೆ ಕಾರ್ಯಕ್ರಮದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದೂರವಿಡಲಾಗಿತ್ತು. ಇದಕ್ಕೆ ಕಾರ್ಯಕ್ರಮ ಮಾಡಿರೋರು ಕೊಟ್ಟಿರೋ ಸಮರ್ಥನೆ ಏನಂದ್ರೆ ಪಕ್ಷದ ಪ್ರೋಗ್ರಾಂ ಅಲ್ಲ ಅನ್ನೋದು. ಆದ್ರೆ ಇದೇ ವೇದಿಕೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೂಡ ಉಪಸ್ಥಿತರಿದ್ದರು. ಹೈಕಮಾಂಡ್ ನಾಯಕರಲ್ಲಿ ಒಬ್ಬರಾದ ಅಹಿಂದ ಲೀಡರ್ ವೇಣುಗೋಪಾಲ್ ಸಮ್ಮುಖದಲ್ಲಿಯೇ ಶಕ್ತಿ ಪ್ರದರ್ಶನ ನಡೆದಿದೆ. ಇನ್ನು ಡಿಕೆಗೆ ಕರೆದ್ರೆ ಪಕ್ಷದ ಕಾರ್ಯಕ್ರಮವಾಗುತ್ತೆ, ವೇಣುಗೋಪಾಲ್ ಬಂದ್ರೆ ಆಗಲ್ವಾ ಅನ್ನೋ ಪ್ರಶ್ನೆ ಇಲ್ಲಿ ಹುಟ್ಟೋದು ಸಾಮಾನ್ಯ. ಇದಕ್ಕೆ ಸಿದ್ದರಾಮಯ್ಯ ಆಪ್ತರು ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲೇ ಟ್ವಿಸ್ಟ್ ಇಟ್ಟಿದ್ದಾರೆ. ವೇಣುಗೋಪಾಲ್ ಅವರಿಗೆ ಕಾಂಗ್ರೆಸ್ನಲ್ಲಿರೋ ಹುದ್ದೆ ಹಾಕಿದ್ರೆ ಎಲ್ಲ ಪಕ್ಷದೊಳಗೆ ಕಾರ್ಯಕ್ರಮ ಬಂದು ಬಿಡುತ್ತೋ ಅಂತ ಸಂಸತ್ನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷ ಅಂತ ಉಲ್ಲೇಖಿಸಿದ್ದಾರೆ. ಅಲ್ಲಿಗೆ ಕಾರ್ಯಕ್ರಮವನ್ನ ಪಕ್ಷದಿಂದ ಹೊರಗಿಟ್ಟಂತೆಯೂ ಆಯಿತು. ಪಕ್ಷದ ನಾಯಕರನ್ನೆಲ್ಲ ಸೇರಿಸಿ ತಮ್ಮ ಶಕ್ತಿಯನ್ನು ತೋರಿಸಿದಂತಾಯಿತು. ಹೌದು, ಬದಲಾವಣೆ ರಾಜಕೀಯ ಸನ್ನಿವೇಶದಲ್ಲಿ ಬಿಕೆ ಹರಿಪ್ರಸಾದ್ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಈ ಕಾರಣಕ್ಕೆ ಹರಿಪ್ರಸಾದ್ ಜೊತೆಗೂಡಿ ಸಿದ್ದರಾಮಯ್ಯ ಯಾರಿಗೆ ಹೇಗೆ ಸಂದೇಶ ಮುಟ್ಟಿಸಬೇಕೋ ಹಾಗೆ ಮುಟ್ಟಿಸುತ್ತಿದ್ದಾರೆ. ಈ ಮೂಲಕ ಡಿಕೆಗೆ ಈ ಬಣ ಕೌಂಟರ್ ಕೊಟ್ಟಿದೆ. ದೆಹಲಿಯಿಂದ ಇಂದು ವಾಪಸ್ ಬಂದಿರುವ ಡಿಕೆ 14ನೇ ತಾರೀಕು ಮತ್ತೆ ದೆಹಲಿಗೆ ಹಾರಲಿದ್ದಾರೆ. ನಾನು ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಯ್ತು. ಎರಡನೇದು 14ನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ 300 ಜನ ಕಾರ್ಯಕರ್ತರ ಲೀಡರ್ಸ್ನ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಆ ವಿಚಾರದಲ್ಲೆಲ್ಲ ಚರ್ಚೆ ಮಾಡಕ್ ಹೋಗಿದೆ. ಮದುವೆ ಮುಗಿಸ್ಕೊಂಡೆ ವಾಪಸ್ ಬೆಳಗ್ಗೆ ರಾತ್ರಿ ಓದೋನ್ ಬೆಳಗ್ಗೆ ಬರ್ತಾ ಇದ್ದೆ. ಸಿದ್ದರಾಮಯ್ಯರನ್ನ ಬದಲಾಯಿಸಿದ್ರೆ ಜನ ದಂಗೆ ಹೇಳ್ತಾರೆಂದ ವಾಟಾಳ್. ಇನ್ನು ಸಿಎಂ ಬದಲಾವಣೆ ವಿಚಾರದಲ್ಲಿ ದುಡುಕಿದ್ರೆ ರಾಜ್ಯಕ್ಕೆ ಅಪಾಯ ಗ್ಯಾರಂಟಿ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಭವಿಷ್ಯ ನುಡಿದಿದ್ದಾರೆ. ಬದಲಾವಣೆ ಮಾಡಿದ್ರೆ ದಂಗೆ ಹೇಳ್ತಾರೆ ಅಂತ ಜನ ಹೇಳಿದ್ದಾರೆ. ಬಹಳ ಗೌರವಯುತವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಳ್ಬೇಕಾಗಿದೆ. ಈ ಬದಲಾವಣೆ ಅಂದ್ರೆ ಅಧಿಕಾರಿಗಳನ್ನ ವರ್ಗ ಮಾಡದಾಗ ಮಾಡೋದಲ್ಲ. ಬದಲಾವಣೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ದಂಗೆ ಹೇಳ್ತಾರೆ ಜನ. ಈ ಮಧ್ಯೆ ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಛಲವಾದಿ ಮಹಾಸಭಾ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಮತ್ತೊಂದು ಕಡೆ
ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಡಿಕೆ ಅಭಿಮಾನಿಗಳು ಮುಂದಿನ ಸಿಎಂ ಡಿಕೆ ಪೋಸ್ಟರ್ ಹಿಡಿದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.